ನಮಸ್ತೆ ಸ್ನೇಹಿತರೆ, ಇವತ್ತು ತರಕಾರಿಗಳ ಕೊನೆ ಪಟ್ಟಿಯನ್ನು ನೋಡೋಣ. ಸೊ ಈ ಪಟ್ಟಿನಲ್ಲಿ ನಾವು ಕ್ಯಾರೆಟ್, ಮೂಲಂಗಿ, ಈರುಳ್ಳಿ, ಗೆಡ್ಡೆಕೋಸು ಅಥವಾ ಬೇರೆ ಕೋಸುಗಳು, ಸೊ ಈ ತರ ತರಕಾರಿಗಳನ್ನ ನೋಡೋದು. ನಾನು ಅನ್ಕೊಂಡಿರೋ ಪ್ರಕಾರ 5ರಿಂದ 10 ಈ ತರಕಾರಿಗಳು ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು, ಯಾಕಂದ್ರೆ ಇದು ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀವಿ. ಸೊ ಅಗೇನ್ ಇದ್ರ ಟೈಮ್ ಲೈನ್ಸ್ ಅಷ್ಟು ಗೊತ್ತಿಲ್ಲ ನನಗೆ. ನಾವು ಬರೀ 1-2 ಸತಿ ಹಾಕಿರೋದಿದ್ದು, 3 ತಿಂಗಳಾದ್ರೂ ಬೇಕಾಗುತ್ತೆ. ಸೊ ಈಗ ಎಷ್ಟು ಏನಿದೆ ಅಂತ ಫಸ್ಟ್ ನೋಡೋಣ, ಆಮೇಲೆ ಇನ್ನ ಎಷ್ಟು ಹಾಕ್ಬೇಕು ಅಂತ ನೋಡ್ಬೋದು. ಸೊ ಇತ್ತೀಚೆಗೆ ನಾವು 2 ಟಬ್ನ ರೀಪಾಟ್ ಮಾಡಿದ್ವಿ. ಅದರಲ್ಲಿ ನಾನು ಕ್ಯಾರೆಟ್ ಮತ್ತೆ ಮೂಲಂಗಿ, ಕೆಲವೊಂದಷ್ಟು ಕೋಸು ಇದೆಲ್ಲಾನು ಹಾಕಿದ್ದೆ. ಬಟ್ ಅಗೇನ್ ನಾವು ಪ್ರತಿ ಸತಿ ರೀಪಾಟ್ ಮಾಡುವಾಗ ಇಲಿ ಸಮಸ್ಯೆ, ಸೊ ಅದೆಲ್ಲ ಕೆಡವಿಬಿಟ್ಟಿತ್ತು. ಸೊ ಅದರಲ್ಲಿ ನಮಗೆ ಈ ಒಂದು ಟಬ್ನಲ್ಲಿ ಒಂದು ಮೂಲಂಗಿ ಬಂದಿದೆ. ಸೊ ಇಲ್ಲಿ ನೋಡ್ಬೋದು, ತುಂಬ ಚೆನ್ನಾಗಿ ಬಂದಿದೆ ಮೂಲಂಗಿ. ಸೊ ಈ ಮೂಲಂಗಿ ನಾನು ಹಾರ್ವೆಸ್ಟ್ ಮಾಡದೆ ಹಾಗೆ ಬಿಟ್ಟಿದ್ದೀನಿ, ಯಾಕಂದರೆ ಬೀಜ ಮಾಡ್ಕೋಬೇಕಿತ್ತು. ಆ್ಯಂಡ್ ಇದು ಫಸ್ಟ್ ಟೈಮ್ ನಾನು ಮೂಲಂಗಿದ ಹೂಗಳನ್ನ ನೋಡ್ತಿರೋದು. ಅಂದರೆ ಬೇರೆ ತೋಟದಲ್ಲಿ ನೋಡಿದೆ, ಬಟ್ ನಮ್ಮ ತೋಟದಲ್ಲಿ ಇದು ಫಸ್ಟ್ ಟೈಮ್ ನೋಡ್ತಾ ಇರೋದು. ಸೊ ತುಂಬ ಚೆನ್ನಾಗಿ ಬಂದಿದೆ. ಇದೆಲ್ಲ ನೆಕ್ಸ್ಟು ಬೀಜ ಕನ್ವರ್ಟ್ ಆಗುತ್ತೆ. ಸೊ ಒಂದೇ ಒಂದು ಮೂಲಂಗಿನಲ್ಲಿ ನಮಗೆ ಎಷ್ಟು ಬೀಜಗಳು ಸಿಗುತ್ತೆ ನೋಡಿ. ಆ್ಯಂಡ್ ಇಲ್ಲೆಲ್ಲ ನೋಡ್ಬೋದು, ಇದು ಜೇನ ಇಲ್ಲ ಬೇರೆ ಥರ ಹುಳನ ಗೊತ್ತಿಲ್ಲ. ಸೊ ಇದೆಲ್ಲ ಪಾಲಿನೇಷನ್ಗೆ ಹೆಲ್ಪ್ ಮಾಡುತ್ತೆ. ಸೊ ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಇದು ಇಂಪಾರ್ಟೆಂಟ್ ಫ್ಯಾಕ್ಟ್ರು. ಸೊ ಇದರಲ್ಲಿ ಒಂದು ಮೂಲಂಗಿ ಇದೆ. ಇದ್ರಲ್ಲಿ ಕೂಡ ನಾನು ಕ್ಯಾರೆಟು ಅದೆಲ್ಲ ಹಾಕಿದೆ, ಬಟ್ ನಾನು ಹೇಳಿರೋ ಥರ ಮಣ್ಣೆಲ್ಲ ಕೆಡೋಗ್ಬಿಟ್ಟಿತ್ತು. ಸೊ ಹಾಗಾಗಿ ಈಗ ಬರೀ ಒಂದು ಬೀನ್ಸ್ ಇದೆ. ನೆಕ್ಸ್ಟ್ ಇದರಲ್ಲಿ ಕ್ಯಾರೆಟು ನಮ್ಗೇನೇನು ಬೇಕು ಅದೆಲ್ಲ ಹಾಕ್ಬೇಕು ನೆಕ್ಸ್ಟು. ಸೊ ಇದು ಬಿಟ್ಟು ಇತ್ತೀಚೆಗೆ ನಾವು ಈ ಕ್ರೇಟ್ಸ್ನ ತೊಗೊಂಬಂದ್ವಿ. ಸೊ ಈ ಕ್ರೇಟ್ಸ್ನಲ್ಲಿ ಒಂದಷ್ಟು ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಮಣ್ಣೆಲ್ಲ ನಾವು ರೆಡಿ ಮಾಡಿದ್ದೀವಿ. ಸೊ ನಾನು ಬರೀ 2 ಕ್ರೇಟ್ನಲ್ಲಿ ಬೀಜನ ಹಾಕಿದ್ದೀನಿ. ಸೊ ಇದರಲ್ಲಿ ಈರುಳ್ಳಿ ಮತ್ತು ಕ್ಯಾರೆಟ್ನ ಹಾಕಿದ್ದೀನಿ 2ರಲ್ಲೂ. ಸೊ ಈ ಸತಿ ಹೊಸದಾಗಿ ಟ್ರೈ ಮಾಡ್ತಿರೋದು. ಈರುಳ್ಳಿ ನಾನು ಇವಾಗವರೆಗೂ ಹಾಕಿಲ್ಲ, ಹೇಗೆ ಬರುತ್ತೆ ನೋಡೋಣ ಅಂತ ಹೇಳ್ಬಿಟ್ಟು ಹಾಕಿದ್ದೀನಿ. ಆ ಒಂದು ಕ್ರೇಟು ಖಾಲಿ ಬಿಟ್ಟಿದ್ದೀನಿ, ಯಾಕಂದರೆ ನಾವು ಯಾವ ರೀತಿ ಬೀಜ ಹಾಕ್ತೀವಿ, ಯಾವ ರೀತಿ ಹಾಕಬೇಕು ಅದೆಲ್ಲ ತೋರ್ಸಕ್ಕಂತ ಹೇಳ್ಬಿಟ್ಟು ಹಾಗೆ ಬಿಟ್ಟಿದ್ದೀನಿ. ಸೊ ಇದು 2 ಕ್ರೇಟ್ ಸೇರಿ ಅಂದಾಜಾಗೆ ಒಂದು 6 ಈರುಳ್ಳಿನಾದರೂ ಹಾಕಿದ್ದೀನಿ. ಆಮೇಲೆ ಒಂದು 3ರಿಂದ 4 ಕ್ಯಾರೆಟ್ ಹಾಕಿದ್ದೀನಿ. ಸೊ ಕಾದು ನೋಡಬೇಕು. ಓವರಾಲ್ ಆಗಿ ಇವಾಗವರೆಗೂ ನಮ್ಮ ಹತ್ರ ಇರೋ ಮೂಲಂಗಿ, ಕ್ಯಾರೆಟು ಇದ್ರ ಲೆಕ್ಕ ನೋಡಿದ್ರೆ ಒಂದೇ ಮೂಲಂಗಿ ಇರೋದು, ಅದು ಕೂಡ ಬೀಜ ಆಗಾಕ್ಬಿಟ್ಟಿದ್ದೀನಿ ನಾನು. ಬೇರೆ ಕೋಸುಗಳು ಯಾವ್ದು ಇಲ್ಲ. ಇಲ್ಲಿ ಮುಂಚೆ ಒಂದು ಕೋಸು ಹಾಕಿದೆ, ಇದು ಎಲೆಕೋಸೋ ಅಲ್ಲ ಹೂಕೋಸೋ ಗೊತ್ತಿಲ್ಲ, ಹಾಗೆ ಬಿಟ್ಬಿಟ್ಟಿದ್ದೀನಿ ನಾನು. ಏನೇನಾಗುತ್ತೆ ನೋಡೋಣ ಅಂತ ಹೇಳ್ಬಿಟ್ಟು. ಸೊ ಈಗ ಒಂದಷ್ಟು ಕ್ಯಾರೆಟು, ಈರುಳ್ಳಿನ ಹಾಕಿದ್ದೀನಿ. ಸೊ ಇಲ್ಲಿಗೆ ನಮ್ಮ ತರಕಾರಿ ಪಟ್ಟಿ ಎಂಡ್ ಆಗುತ್ತೆ. ಮುಂದಿನ ವಿಡಿಯೋನಲ್ಲಿ ನಾವು ಇನ್ನು ಮಿಕ್ಕಿರೋ ಗಿಡಗಳು ಏನೇನು ಬೇಕು ಅಂತ ನಾವು ಲಿಸ್ಟ್ ಮಾಡಿದೀವಲ್ಲ ಅದನ್ನ ಹಾಕ್ತಾ ಹೋಗೋಣ. ಆ್ಯಂಡ್ ನಿಮಗೂ ಕೂಡ ತೋರಿಸ್ತೀನಿ ಯಾವ ರೀತಿ ನಾವು ಬೀಜಗಳನ್ನ ಹಾಕ್ತೀವಿ. ಫಸ್ಟ್ ನಂದು ಸೀಡ್ ಬ್ಯಾಂಕ್ ಅಂತ ಒಂದಿದೆ, ಅಂದರೆ ಬೀಜಗಳನ್ನ ತೊಗೊಂಬಂದಿರೋದೆಲ್ಲ ಒಂದು ಕಡೆ ಇಟ್ಟಿದ್ದೀನಿ ನಾನು. ಅದನ್ನೆಲ್ಲ ತೋರಿಸ್ತೀನಿ ನಿಮಗೆ ಯಾವ ಬೀಜ ಇದೆ ಏನಂತ ಹೇಳ್ಬಿಟ್ಟು. ಸೊ ಇದಿಷ್ಟು ಈ ವಿಡಿಯೋನಲ್ಲಿ. ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಧನ್ಯವಾದಗಳು.